ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಕ್ಷತಾ. ನೀವು ನೋಡ್ತಾ ಇದ್ದೀರಲ್ವಾ, ಈ ಸಸ್ಯ ನೆಲದ ಮೇಲೆ ಹರಡಿಕೊಂಡು ಯಾವ ರೀತಿಯಾಗಿ ಬೆಳ್ಕೊಂಡಿದೆ ಅಂತ. ಸೊ ಈ ರೀತಿಯಾಗಿ ಬೆಳ್ಕೊಂಡಿರೋದಕ್ಕೆ ಸಸ್ಯನ ನೆಲ ಮುಚ್ಚುಗ ಸಸ್ಯ ಅಂತ ಕರೀತಾರೆ. ನೋಡಿ ಯಾವ ರೀತಿಯಾಗಿ ಇದು ನೆಲನ ಮುಚ್ಕೊಂಡಿದೆ ಅಂತ. ಹಾಗೆಯೇ ಇದರ ಎಲೆ ಈ ರೀತಿಯಾಗಿ ಅಗಲವಾಗಿರೋದ್ರಿಂದ ಈ ಸಸ್ಯಕ್ಕೆ ಹಸ್ತಿಪಾದ ಅಂತ ಕೂಡ ಕರೀತಾರೆ. ನೋಡ್ತಾ ಇರ್ಬೋದು, ಇದರಲ್ಲಿ ಹೂವು ಮತ್ತು ಕಾಯಿಗಳು ಬಿಡುವಂತಹ ಕಾಲ ಆಗಸ್ಟ್ ಮತ್ತು ಡಿಸೆಂಬರಲ್ಲಿ ಈ ಸಸ್ಯದಲ್ಲಿ ಹೂವುಗಳನ್ನು ಬಿಡೋದನ್ನು ನಾವು ಕಾಣ್ಬೋದು. ಇದರಲ್ಲಿ ಬಿಡುವಂತಹ ಎಲೆಗಳು ನೆಲದ ಮೇಲೆ ಹರಡಿಕೊಂಡು ಬೆಳೀತಿರುತ್ತೆ. ಇದರ ಕಾಂಡ ತುಂಬ ಎತ್ತರಕ್ಕೆ ಬೆಳೆಯೋದಿಲ್ಲ. ಹಾಗೆಯೇ ಇದರಲ್ಲಿ ಬಿಡುವಂತಹ ಹೂವುಗಳ ಬಣ್ಣ ನೀಲಿ ಮಿಶ್ರಿತವಾಗಿರುತ್ತೆ. ಈ ಸಸ್ಯ ನಿತ್ಯ ಹರಿದ್ವರ್ಣ ಸಸ್ಯಾವರಣದಲ್ಲಿ, ಹಾಗೆಯೇ ದಕ್ಷಿಣ ಕನ್ನಡ ಮತ್ತು ಮಲೆನಾಡುಗಳಲ್ಲಿ ಈ ಸಸ್ಯ ಕಂಡುಬರುತ್ತೆ. ನಾ ಮುಂಚೆನೇ ಹೇಳ್ದಂಗೆ ಈ ಸಸ್ಯ ಜಾಸ್ತಿಯಾಗಿ ತೋಟಗಳಲ್ಲಿ ಹಾಗೆ ಕನ್ನಡದಲ್ಲಿ ಇದಕ್ಕೆ ಇನ್ನೂ 2-3 ಹೆಸರುಗಳಿಂದ ಕರೀತಾರೆ. ಆನೆಯಾಡಿ, ಜ್ವರಹರ ಸೊಪ್ಪು, ನೆಲ ಮುಚ್ಚುಳ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಹಾಗೆಯೇ ಸಂಸ್ಕೃತದಲ್ಲಿ ಇದಕ್ಕೆ ಹಸ್ತಿಪಾದ ಅಂತ ಕರೀತಾರೆ. ಹಸ್ತಿ ಅಂದರೆ ಆನೆ ಪಾದದ ರೀತಿ ಈ ಎಲೆ ಇರೋದ್ರಿಂದ ಇದಕ್ಕೆ ಸಂಸ್ಕೃತದಲ್ಲಿ ಹಸ್ತಿಪಾದ ಅಂತ ಕರೀತಾರೆ. ನಾವು ಈ ಸಸ್ಯದಲ್ಲಿ ಔಷಧಿಯಾಗಿ ಉಪಯೋಗಿಸುವ ಭಾಗ ಯಾವುದು ಅಂದರೆ ಈ ಸಸ್ಯದ ಬೇರು ಮಾತ್ರ. ಈ ಬೇರನ್ನು ಮಾತ್ರ ನಾವು ಔಷಧಿಯಲ್ಲಿ ಉಪಯೋಗಿಸೋದು. ನಾವು ಈ ಸಸ್ಯದಿಂದ ಮೇನಾಗಿ 2 ಸಮಸ್ಯೆಗೆ ನಾವು ಔಷಧಿನ ಮಾಡ್ಕೊಬೋದು. ಮೇನಾಗಿ ಈ ಸಸ್ಯದಿಂದ ನಾವು ಜ್ವರಕ್ಕೆ ಔಷಧಿನ ಮಾಡ್ಕೊಬೋದು. ನಾನು ಮುಂಚೆನೇ ಹೇಳ್ದಂಗೆ ನಾವು ಈ ಸಸ್ಯದಲ್ಲಿ ಉಪಯೋಗಿಸುವ ಭಾಗ ಬೇರು ಮಾತ್ರ. ಸೊ ಈ ಬೇರನ್ನು ನಾವು ಬಿಸಿಲಲ್ಲಿ ಒಣಗಿಸಿಟ್ಕೊಂಡು ಆ ಬೇರಿನ ಚೂರ್ಣವನ್ನು ಒಂದು 5 ಗ್ರಾಮಷ್ಟು ತೆಗೆದುಕೊಬೇಕು. 100 ಮಿಲಿಲೀಟರಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೀವು 100 ಮಿಲಿಲೀಟರ್ ನೀರನ್ನು ಹಾಕ್ಕೊಂಡಿರ್ತೀರಾ ಅಂದರೆ ಅದು ನಿಮಗೆ ಕುದಿಸಿ ಅದು 50 ಮಿಲಿಲೀಟರ್ ನೀರಿಗೆ ಬರಬೇಕು. ಅಂದರೆ ಅರ್ಧಕ್ಕರ್ಧ ಅದು ಚೂರ್ಣದಲ್ಲಿ ಇರುವಂತಹ ರಸ ಎಲ್ಲ ಆ ನೀರಿಗೆ ಬಿಡಬೇಕು. 100 ಮಿಲಿಲೀಟರ್ ಇರುವಷ್ಟು ನೀರನ್ನು ನೀವು 50 ಮಿಲಿಲೀಟರ್ ಬರುವಷ್ಟು ಚೆನ್ನಾಗಿ ಕುದಿಸಿ ಅದನ್ನು ನೀವು 2 ಭಾಗ ಮಾಡಬೇಕು. ಅಂದರೆ ಒಂದು ಹೊತ್ತು ಒಂದು ಭಾಗ, ಮತ್ತೊಂದು ಹೊತ್ತು ಮತ್ತೊಂದು ಭಾಗ, ಹೀಗೆ 2 ಭಾಗ ಮಾಡಿ ರಾತ್ರಿ ಮತ್ತು ಬೆಳಗ್ಗೆ ನೀವು ಕುಡಿತಾ ಬಂದರೆ ಯಾರಿಗೆ ತುಂಬ ಜ್ವರ ಬಂದಿರುತ್ತೆ ನೋಡಿ ಅಂಥವರಿಗೆ ಜ್ವರ ಬೇಗ ವಾಸಿಯಾಗುತ್ತೆ. ಈ ಕಷಾಯನ ನೀವು 2 ದಿನ ಕಂಟಿನ್ಯೂ ಮಾಡಿದ್ರೆ ಸಾಕಾಗುತ್ತೆ. 2 ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೈ ಚಾನ್ಸ್ 2 ದಿನ ಆದಮೇಲೂ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ನೀವು ನೆಗ್ಲೆಕ್ಟ್ ಮಾಡಿದೆ. ಹಾಗೆಯೇ ಹೀಟಾಗಿ ಬೇರೆ ಬೇರೆ ಕಾರಣಗಳಿಂದ ನಾಲಿಗೆ ಮೇಲೆ ಪುಟ್ಟ ಗುಳ್ಳೆಗಳಾಗ್ತಾ ಇರುತ್ತೆ. ಹಾಗೆಯೇ ವೈಟ್ ಥರ ಆಗಿ ಕೂಡ ನಾಲಿಗೆಯಲ್ಲಿ ಒಡೆದು ಹೋಗ್ತಾ ಇರುತ್ತೆ. ಆ ಥರ ಸಂದರ್ಭದಲ್ಲಿ ಕೂಡ ನೀವು ಈ ಮುಚ್ಚುಗ ಸಸ್ಯದಿಂದ ಔಷಧಿನ ತಯಾರಿಸ್ಕೊಬೋದು. ಈ ಸಸ್ಯದ ಬೇರನ್ನು ತೆಗೆದುಕೊಂಡು ಬಂದು ಆ ಬೇರನ್ನು ನಿಂಬೆ ರಸದೊಳಗೆ ಚೆನ್ನಾಗಿ ಜಜ್ಜಿ ಅದರ ಪೇಸ್ಟನ್ನು ನೀವು ತಯಾರಿಸ್ಕೊಬೇಕು. ಆ ಪೇಸ್ಟನ್ನು ನೀವು ನಿಮಗೆ ಎಲ್ಲಿ ನಾಲಿಗೆ ಮೇಲೆ ಗುಳ್ಳೆ ಆಗಿರುತ್ತೋ ಅಥವಾ ನಾಲಿಗೆ ಒಡೆದು ಹೋಗಿರೋ ರೀತಿ ಆಗಿರುತ್ತೋ ಅದ್ರ ಮೇಲೆ ನೀವು ಒಂದು 2 ರಿಂದ 3 ದಿನ ಹಚ್ತಾ ಬಂದರೆ ನಾಲಿಗೆ ಮೇಲೆ ಆಗಿರುವಂತಹ ಗುಳ್ಳೆಗಳು ವಾಸಿ ಆಗುತ್ತೆ. ಈ ನೆಲಮುಚ್ಚುಗ ಸಸ್ಯ ಇದೆಯಲ್ವಾ, ಈ ನೆಲಮುಚ್ಚುಗ ಸಸ್ಯನ ಕಂಡುಹಿಡಿಯೋದು ಏನು ತುಂಬ ಕಷ್ಟದ ಕೆಲಸ ಏನಲ್ಲ. ಯಾಕೆ ಅಂದರೆ ಇದು ತುಂಬ ಪುಟ್ಟ ಗಿಡ ಆಗಿರುತ್ತೆ. ಹಾಗೆಯೇ ಇದರ ಎಲೆಗಳು ನೆಲದ ಮೇಲೆ ಹರಡ್ಕೊಂಡು ರೀತಿ ಬೆಳೆದಿರೋದ್ರಿಂದ ನಾವು ಈ ಸಸ್ಯನ ತುಂಬ ಈಸಿಯಾಗಿ ಗುರುತಿಸ್ಕೊಬೋದು. ಫ್ರೆಂಡ್ಸ್, ಇದಷ್ಟು ಈ ನೆಲಮುಚ್ಚುಗ ಔಷಧಿ ಸಸ್ಯದ ಮಾಹಿತಿಯಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕೋಸ್ಕರ ಒಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಿಮ್ಮಿಂದ ತುಂಬಾ ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಇದೇ ರೀತಿಯಾದಂತಹ ಹೆಲ್ಪ್ಫುಲ್ ವಿಡಿಯೋಗಳನ್ನು ತೊಗೊಂಡು ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ನಗ್ತಾ ಇರಿ, ಹಾಗೆಯೇ ತುಂಬಾ ಆರೋಗ್ಯವಾಗಿ ಕೂಡ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು.